ಸುವರ್ಣಸೌಧದಲ್ಲಿ ನಿನ್ನೆ ಸಾಕಷ್ಟು ವಿಚಾರಗಳು ಸದ್ದು ಮಾಡಿದ್ವು. ಹಿಂದೂ ಪರ ಸಂಘಟಕರ ಮೇಲೆ ಸುಖಾಸುಮ್ಮನೆ ಗೂಂಡಾ ಕೇಸ್ ಸೌಂಡ್ ಮಾಡಿತು. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಬೆಳಗಾವಿಯಲ್ಲಿ ನಡೀತಿರೋ ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ವಿಷಯಗಳು ಸದ್ದು ಮಾಡಿದ್ವು. ಹಿಂದೂ ಪರ ಸಂಘಟಕರ ಮೇಲೆ ಸುಖಾಸುಮ್ಮನೆ ಗೂಂಡಾ ಕಾಯ್ದೆ ಹಾಕಲಾಗ್ತಿದೆ. ಚಕ್ರವರ್ತಿ ಸೂಲಿಬೆಲೆ ಅಂತ ಯುವಕರ ಕಣ್ಮಣಿ ಮೇಲೆ ಗೂಂಡಾ ಕಾಯ್ದೆ ದಾಖಲು ಮಾಡಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ತುಳಸಿ ಮುನಿರಾಜ್ ಪ್ರಶ್ನೆ ಮಾಡಿದರು. ಉತ್ತರ ಸಮಂಜಸವಾಗಿ ಮಾನ್ಯ ಸಚಿವರು ಕೊಟ್ಟಿಲ್ಲ. ಹಿಂದೂ ಪರ ಹೋರಾಟಗಾರರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಗೂಂಡಾ ಕಾಯ್ದೆ ಪ್ರಕರಣಗಳನ್ನು ದಾಖಲಿಸುತ್ತಿರುವ ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆಯಾ ಅಂದರೆ ಅಂತಹ ಪ್ರಕರಣಗಳು ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನನ್ನಂತಹ ನೂರಾರು ಜನ ಅಲ್ಲ ಸಾವಿರಾರು ಜನ ಕಾರ್ಯಕರ್ತರಿಗೆ ಪ್ರೇರಣೆ ಕೊಟ್ಟಂತಹ ಜಾಗೋ ಭಾರತ್ ಎನ್ನುವಂತಹ ವಿಚಾರದಿಂದ ದೇಶದ ರಕ್ಷಣೆ ಮಾಡಲಿಕ್ಕೆ ಓಡಿಸಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅಂತವ್ರ ಮೇಲೆ ಇವತ್ತು ಸರ್ಕಾರ ಕೇಸನ್ನು ದಾಖಲೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ಮಾನ್ಯ ಸಭಾಪತಿಗಳೇ. ಇದಕ್ಕೆ ಉತ್ತರಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಚಕ್ರವರ್ತಿ ಸೂಲಿಬೆಲೆ ಮೇಲೆ ಕಮ್ಯುನಲ್ ಆಕ್ಟ್ ಹಾಕಬೇಕೆಂದು ನೀವೇ ಹೇಳ್ತಾ ಇದ್ದೀರಾ. ನಾವು ಇನ್ನು ಕಮ್ಯುನಲ್ ಕೇಸ್ ಹಾಕಿಲ್ಲ. ನೀವು ಹೇಳಿದರೆ ಕಮ್ಯುನಲ್ ಕೇಸ್ ಹಾಕ್ತೇವೆ ಎಂದರು. ಮಾನ್ಯ ಸದಸ್ಯರಿಗೆ ತಪ್ಪು ಗ್ರಹಿಕೆ ಆಗಿಬಿಟ್ಟಿದೆ. ನಾನು ತಪ್ಪು ಮಾಹಿತಿ ಕೊಡ್ತಾ ಇಲ್ಲ. ನೀವು ಕಮ್ಯುನಲ್ ವೈಲೆನ್ಸ್ ಅನ್ನುವ ಡೆಫಿನೇಷನ್ನ ಸ್ವಲ್ಪ ಚೆನ್ನಾಗಿ ತಾವು ಅರ್ಥ ಮಾಡ್ಕೊಳ್ಬೇಕು. ಚಕ್ರವರ್ತಿ ಸೂಲಿಬೆಲೆ ಅವ್ರ ಬಗ್ಗೆ ತಾವೇ ಹೇಳ್ದಂಗೆ ಈಗ ನಾವು ಕಮ್ಯುನಲ್ ಆ್ಯಕ್ಟನ್ನು ಇನ್ವೋಕ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳ್ತಾ ಇದ್ದೀರ ನೀವು. ಅದೇ ಹಾಗೆ ಹೇಳ್ದಂಗೆ ಕಾಣಿಸ್ತದೆ. ಇಲ್ಲ ನೀವೀಗ ಹಾಕಿರುವಂಥದ್ದು ನೀವೇ ಕೊಡ್ತೀರಾ ಸಣ್ಣ ಕೇಸ್ ಅಂತ ಹೇಳ್ತೀರಾ. ಚಕ್ರವರ್ತಿ ಸೂಲಿಬೆಲೆ ಅವ್ರ ಮೇಲೆ ನಾವು ಕಮ್ಯುನಲ್ ಆಕ್ಟ್ ನಲ್ಲಿ ಯಾವುದು ಇನ್ವೋಕ್ ಮಾಡಿ ಕೇಸಸ್ ಹಾಕಿಲ್ಲ. ಹಾಕ್ಬೇಕು ಅಂತ ನೀವು ಹೇಳಿದ್ರೆ ನಾಳೆನೇ ಅದನ್ನ ಇನ್ವೋಕ್ ಮಾಡ್ತೀವಿ. ಮತ್ತೆ ನಿಮ್ಮ ಸ್ಟೇಷನ್ ಪ್ರಚೋದನಕಾರಿ ಭಾಷಣಗಳನ್ನ ಮಾನಿಟರ್ ಮಾಡ್ತೇವೆ. ಅದರಲ್ಲಿ ಸಮಾಜಕ್ಕೆ ಏನಾದರೂ ಕೂಡ ಒಂದು ತಪ್ಪು ಸಂದೇಶ ಹೋಗ್ತದೆ ಅನ್ನೋದಿದ್ರೆ ಅದನ್ನ ನಾವು ಮಾಡ್ತೇವೆ. ಇಲ್ಲ ನೀವು ಅವ್ರ ಮೇಲೆ ಕಮ್ಯುನಲ್ ಕೇಸಸ್ ಹಾಕಿದ್ರೆ ಹಾಕ್ಬೋದಲ್ಲ. ಹಿಂದೆ ನಿಮ್ಮ ಸರ್ಕಾರ ಇದ್ದಾಗಲೇ ಕಮ್ಯುನಲ್ ಗಲಭೆ ಹೆಚ್ಚಾಗಿವೆ ಎಂದು ಪರಮೇಶ್ವರ್ ಮಾಹಿತಿಯನ್ನ ನೀಡಿದರು. 2011ರಿಂದ 2013ವರೆಗೆ 2 ವರ್ಷ 4 ತಿಂಗಳು ಆರ್ ಅಶೋಕ್ ಅವರು ಗೃಹ ಸಚಿವರಾಗಿದ್ದರು. 4121 ಮರ್ಡರ್ಗಳಾಗಿದೆ. 4121 ಮರ್ಡರ್ ಆಗಿದೆ. ಅದರಲ್ಲಿ ರೇಪ್ 1000 ಅದಲ್ಲದೆ ರೇಪ್ 1639 ಆಗಿದೆ. ಪಾಕ್ಸೋ 234 ಆಗಿದೆ. ಮಿಕ್ಕಿದ್ದೆಲ್ಲ ಹೇಳೋದಿಲ್ಲ ನಾನು. ಆಗಸ್ಟ್ 19ರಿಂದ 21ರವರೆಗೆ ಬಸವರಾಜ ಬೊಮ್ಮಾಯಿ ಅವರು 1 ವರ್ಷ 11 ತಿಂಗಳು ಗೃಹ ಸಚಿವರಾಗಿದ್ದರು. ಅವರ ಕಾಲಕ್ಕೆ 1 ವರ್ಷ 11 ತಿಂಗಳಿಗೆ ಮಾನ್ಯ ಸಭಾಪತಿಗಳೇ 2554 ಮರ್ಡರ್ಗಳಾಗಿದೆ. ರೇಪ್ 915 ಆಗಿದೆ. ಮತ್ತು ಅರಗ ಜ್ಞಾನೇಂದ್ರ ಅವರು 2021ರಿಂದ 23ರವರೆಗೆ 1 ವರ್ಷ 9 ತಿಂಗಳು ಸಚಿವರಾಗಿದ್ದಾರೆ, ಗೃಹ ಸಚಿವರಾಗಿ. 2417 ಮರ್ಡರ್ ಆಗಿದೆ. ರೇಪು 949 ಆಗಿದೆ. ಮಾನ್ಯ ಸಭಾಪತಿಗಳೇ, ಈಗ ನಾವು ಕಳೆದ 6 ತಿಂಗಳಿಂದ ನಾವು ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 1/6/23 ಅಲ್ಲಿಂದ 30/11/23ವರೆಗೆ 6 ತಿಂಗಳಲ್ಲಿ 616 ಮರ್ಡರ್ ಆಗಿದೆ. ರೇಪ್ 310 ಆಗಿದೆ. 310. ಇದಕ್ಕೆ ನೀವು ಕಾನೂನು ಸುವ್ಯವಸ್ಥೆ ಕೆಟ್ಟೋಗ್ಬಿಟ್ಟಿದೆ. ಹೆಂಗೆ ಕೆಟ್ಟೋಗಿದೆ? ಯಾವ ಅಂಕಿಅಂಶದ ಆಧಾರದ ಮೇಲೆ ನೀವು ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ಅಂತ ಹೇಳ್ತೀರಿ? ಇನ್ನು ಶಿವಮೊಗ್ಗ ಗಲಭೆಯನ್ನು ಗೃಹ ಸಚಿವರು ಸಣ್ಣ ಗಲಾಟೆ ಅಂತ ಹೇಳಿದ್ರು ಅಂತ ತುಳಸಿ ಮುನಿರಾಜ್ ಗೌಡ, ಬಿಜೆಪಿ ಸದಸ್ಯರು ಮತ್ತು ಪರಮೇಶ್ವರ್ ನಡುವೆ ವಾಗ್ಯುದ್ಧ ಆಯಿತು. ಗಲಾಟೆಯನ್ನ ಮಾನ್ಯ ಸಚಿವರು ಒಂದು ಸಣ್ಣ ಗಲಾಟೆ ಅಂತ ಹೇಳ್ತಾರೆ ಮಾನ್ಯ ಸಭಾಪತಿಗಳು. ಅದೇ ಕಮ್ಯುನಲ್ ಗಲಾಟೆ ಅಲ್ವಾ? ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕಾರ್ಯಕರ್ತರ ಮೇಲೆ ಕೇಸನ್ನು ವಾಪಸ್ ತಗೊಂಡಿಲ್ಲ. ನೀವು ಮಾಡ್ತಾ ಇರುವಂತದ್ದು ಒಂದು ಸಮುದಾಯ ವಾಪಸ್ ತಗೊಳ್ತಾ ಇದ್ದೀರಾ. ಒಂದು ಸಮುದಾಯ ಕೇಸ್ ವಾಪಸ್ ತಗೊಳ್ತೀರಾ. ಇನ್ನು ಎಷ್ಟು ದಿನ ನಡೆಯುತ್ತೆ ಈ ರೀತಿಯಾದಂತಹ ಇನ್ನು ಎಷ್ಟು ಅವರನ್ನ ಸೇರಿಸಿಕೊಳ್ಳುವಂತ. ಅಧಿವೇಶನದಲ್ಲಿ ಬರದ ಕುರಿತು ಚರ್ಚೆ ಜೋರಾಗಿತ್ತು. ಸಿದ್ದು ಸವದಿ ಹಾಗೂ ಪ್ರಿಯಾಂಕ್ ಖರ್ಗೆ ನಡುವೆ ಟಾಕ್ ಫೈಟ್ ಕೂಡ ಜೋರಾಗಿತ್ತು. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಬೆಳಗಾವಿಯಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನದಲ್ಲಿ ಬರದ ಕಾವು ಜೋರಾಗೇ ಇತ್ತು. ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಶುರುವಾದಾಗ ಮೊದಲ ಸಾಲಿನಲ್ಲೇ ಸಚಿವರ ಗೈರು ಕಂಡುಬಂತು. ಈ ವೇಳೆ ಸ್ಪೀಕರ್ ನೀವು ಚರ್ಚೆ ಆರಂಭ ಮಾಡಿ ಬರ್ತಾರೆ ಅಂತ ಸಿದ್ದು ಸವದಿಗೆ ಹೇಳಿದರು.
ಪರಿಹಾರಕ್ಕಾಗಿ ಕೇವಲ 2,000 ರೂಪಾಯಿ ಹಣ ಘೋಷಣೆ ಮಾಡಿದೆ. ಅದು ಎಕರೆಗ ಅಥವಾ ಒಟ್ಟಾಗಿಯಾ ಅಂತ ಹೇಳಿಲ್ಲ. ಇಷ್ಟು ಕಡಿಮೆ ಹಣ ಘೋಷಣೆ ಮಾಡಿದ್ದು ರೈತರಿಗೆ ಮಾಡಿದ ಅವಮಾನ ಅಂತ ಕಿಡಿಕಾರಿದ್ರು. ಪ್ರತಿ ವರ್ಷ ಹಿಂದೆ ಬರಗಾಲ ಬಂದಾಗ ರೈತರು, ನೇಕಾರರು, ಮೀನುಗಾರರು ಸಾಲ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆಗಳದಾವ. ನಾನು ಮಾನ್ಯ ಮುಖ್ಯಮಂತ್ರಿಗಳ ವಿನಂತಿ ಮಾಡ್ಕೋತೀನಿ, ರೈತರ ಸ್ಥಿತಿ ದಯನೀಯ ಅದ. ಮಳೆ ಇಲ್ಲ, ನೀರಿಲ್ಲ, ಮೂರು ಬಚ್ಚಿ ಹೋಗ್ಯಾವ. ರೈತರೇ 2 ಲಕ್ಷವರೆಗೆ ಸಾಲ ಮನ್ನಾ ಮಾಡಿರತ್ತ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನ. 2 ಲಕ್ಷ ಆಗಲಿಲ್ಲ, 1 ಲಕ್ಷರೇ ಸಾಲ ಮನ್ನಾ ಮಾಡ್ರಿ. ನೀವು ಆದರ್ಶ ಬೆರೆಯುವಂತ ಕೆಲಸ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸಿದ್ದು ಸವದಿ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಧ್ಯ ಪ್ರವೇಶ ಮಾಡಿದ್ರು. ಇದರಿಂದ ಸದನದಲ್ಲಿ ಸಿದ್ದು ಸವದಿ ಮತ್ತು ಪ್ರಿಯಾಂಕ್ ಖರ್ಗೆ ನಡುವೆ ವಾಕ್ ಸಮರ ನಡೆಯಿತು. ಈ ವೇಳೆ ಸದನದಲ್ಲಿ ಸಚಿವರಿಲ್ಲದೆ ಖಾಲಿ ಹೊಡಿತಾ ಇದ್ದ ಕಾರಣ ಸಚಿವರ ನಡೆ ಖಂಡಿಸಿ ಬಿಜೆಪಿ ಸದಸ್ಯರು ಸಭಾತ್ಯಾಗವನ್ನ ಮಾಡಲು ಮುಂದಾದ್ರು. ಈ ಮೂಲಕ ಸದನದಲ್ಲಿ ಹೈ ಡ್ರಾಮವೇ ನಡೆಯಿತು. ಉತ್ತರ ಕರ್ನಾಟಕ ಚರ್ಚೆಯಲ್ಲಿ ಶಾಸಕ ಬಿಆರ್ ಪಾಟೀಲ್, ನಿಮ್ಮ ಸರ್ಕಾರ ಬಿಜೆಪಿ ಶಾಸಕರನ್ನ ನೋಡಿ ಗಡ್ಕರಿಗೆ ಕೆಲಸ ಮಾಡಲು ಬಿಡ್ತಾ ಇಲ್ಲ, ನೀವು ಬಹಳ ತೊಂದರೆ ಕೊಡ್ತಿದ್ದೀರಿ ಎಂದರು. ಇದೇ ವೇಳೆ ಶಾಸಕ ಯತ್ನಾಳ್, ನಿಮ್ಮನ್ನ ನೋಡಿ ನಮಗೂ ನೋವಾಗಿದೆ, ನಿಮ್ಮ ಸರ್ಕಾರ ನಿಮ್ಮ ಮಾತೆ ಕೇಳ್ತಾ ಇಲ್ಲ ಅಂತ ಬಿಆರ್ ಪಾಟೀಲ್ಗೆ ಟಾಂಗ್ ನೀಡಿದ್ರು.